ಈಗಾಗಲೇ 80 ಕೋಟಿ ಹಣ ರಿಸರ್ವ್ ಮಾಡಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ, ಅದರಲ್ಲಿ ಬಳ್ಳಾರಿ ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಸುಮಾರು 15 ಎಕರೆ ಜಮೀನನ್ನು 2,92,00,000 ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು, ಶಾಸಕರುಗಳು, ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲನ್ನು ಕೊಡ್ತಾ ಇದ್ದೇವೆ. ಲ್ಯಾಂಡ್ ಪರ್ಚೇಸ್ ಮಾಡಿ ನಮಗೆ ಗುರಿ ಇದೆ, ನಮ್ಮ ಸಹೋದರರು ಶಾಸಕರು ಆಸಕ್ತಿ ಇದೆ ಭಾಳ ಅಂತ ಹೇಳಿದ್ರೆ 1-2 ತಿಂಗಳಲ್ಲಿ ಹೀಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರುಗಳನ್ನು ಕರೆಸಿ ಅಡಿಗಲ್ ಹಾಕ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ. ಯಾಕಂದರೆ ಇದು ಒಂದು ಏನು ಹಾಲು ಉತ್ಪನ್ನ ಒಕ್ಕೂಟ ಏನಿದೆಯಲ್ಲ, ಬಳ್ಳಾರಿಯಿಂದನೇ ಪ್ರಾರಂಭ ಆಗಿರ್ತಕ್ಕಂಥ 4 ಜಿಲ್ಲೆಗೆ ಸುಮಾರು 30 ವರ್ಷಕ್ಕೂ ಹೆಚ್ಚು ಅಧಿಕ ಇವತ್ತು ಹಾಲು ಶೇಖರಣೆಯನ್ನು ಮಾಡೋದ್ರ ಮುಖಾಂತರ ಇದು ಗುಣಮಟ್ಟದ ಮೆಗಾ ಡೈರಿಯನ್ನು ಏನಿವತ್ತು ನಾವು ಬೇರೆ ಬೇರೆ ರಾಜ್ಯಗಳ ಉಡುಪಿ ಮತ್ತು ಹಾಸನ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಏನು ಗುಣಮಟ್ಟದ ಈ ಹಾಲು ಸಂಗ್ರಹಣೆ ಘಟಕವನ್ನು ನಾವು ಅದೇ ಮಾಡೆಲ್ನಲ್ಲಿ ಮುಂದೆ ಒಂದು ಉದಾಹರಣೆ ಇರಬೇಕು. ಬಳ್ಳಾರಿಯಲ್ಲಿ ಇಂಥ ಹಾಲು ಉತ್ಪನ್ನ ಘಟಕ ಇದೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಕಟ್ಟತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದೇ ಬಳ್ಳಾರಿಯಲ್ಲಿ ಗ್ರಾಮಾಂತರ ಕೊಳಗಲ್ ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿದಂಥ ಕೊಳಗಲಲ್ಲಿ ಇವತ್ತು ಹಾಲು ಉತ್ಪನ್ನ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಾವು ಚರ್ಚೆ ಕೂಡ ನಿನ್ನೆ ಬಂದು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಈಗ ಹಳೆ ಡೈರಿ ಏನಿದೆ ಅದನ್ನು ವೀಕ್ಷಣೆ ಒಂದು 5 ನಿಮಿಷ ಮಾಡಿ ನಾವು ಮೀಟಿಂಗನ್ನು ಪ್ರಾರಂಭ ಮಾಡ್ತೇವೆ. ಸೊ ಅಲ್ಲಿ ಕೂಡ ತ್ವರಿತಗತಿಯಲ್ಲಿ ತುರ್ತು ಕಾಮಗಾರಿಗಳೇನಿದೆ 1 ಕೋಟಿ ರೂಪಾಯಿ ಇವತ್ತು ಅಪ್ರೂವಲನ್ನು ಇವತ್ತೇ ಕೊಡ್ತಾ ಇದ್ದೇವೆ ರಿಪೇರಿಗೆ. ಈಗೇನು ಭಾಳ ವರ್ಷಗಳಿಂದ ಇರ್ತಕ್ಕಂಥ ಇದಾಗಿರೋದ್ರಿಂದ ಅದು ರಿಪೇರಿಗೆ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಗುಂಪ ಡೈರಿಯಲ್ಲಿ ಅಲ್ಲಿ ಕೂಡ ಒಂದು 4 ಕೋಟಿ ರೂಪಾಯಿ ಅಪ್ರೂವಲನ್ನು ಇವತ್ತು ಕೊಡ್ತಾ ಇದ್ದೇವೆ. ಮತ್ತು ರಾಯಚೂರಿಗೆ ಈಗಾಗಲೇ ನಾನು ಸಚಿವರ ಜೊತೆ ಮಾತನಾಡಿದ್ದೇನೆ. KKRDBನಲ್ಲಿ ಅದಕ್ಕೆ ಹಣ ಕೊಡ್ಬೇಕಂತೇಳಿ ವಿನಂತಿ ಮಾಡಿದ್ದೇನೆ ಶರಣಪ್ರಕಾಶ್ ಪಾಟೀಲ್ ಅವರಿಗೆ. ಅಲ್ಲಿ ಕೂಡ ನಾನು ಅಧಿವೇಶನ ನಡೀತಕ್ಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಣವನ್ನು ಕೊಡಿಸ್ತೇನೆ. ಈ ಪ್ರಾಸೆಸ್ ಭಾಳ ಬೇಗ ಇದನ್ನು ಇವತ್ತೇ ಅವರು ಬೋರ್ಡ್ ಮೀಟಿಂಗಲ್ಲಿ ಇಟ್ಕೊಂಡು ನಮ್ಮ ಗ್ರಾಮಾಂತರ ಭಾಗಕ್ಕೆ ಮತ್ತು ಬಳ್ಳಾರಿ ನಗರಕ್ಕೆ ಮತ್ತು ಕಂಪ್ಲಿ ಭಾಗಕ್ಕೆ ಇಲ್ಲಿ ಮೆಗಾ ಡೈರಿ ಮಾಡಬೇಕಂತೇಳಿ ಇವತ್ತಿನ ಕನಸಲ್ಲ. ಇದು ಹಲವಾರು ವರ್ಷಗಳಿಂದ ಹಲವಾರು ರೈತರ ಮತ್ತು ಹೈನುಗಾರಿಕೆ ಮಾಡುವಂಥವ್ರು ಎಲ್ಲರ ಬೇಡಿಕೆ ಇರ್ತದೆ. ಇದನ್ನು ಖಂಡಿತವಾಗಿ ಕೂಡ ಇದನ್ನು ಮಾಡಬೇಕಂತೇಳಿ ಖಂಡಿತವಾಗಿ ಮಾಡಲೇಬೇಕಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿತ್ತು. ಆದರೆ ಇವತ್ತು ನಮ್ಮ ಅಧ್ಯಕ್ಷರು ಬಂದ ಕೂಡ ಮೊದಲನೇ ಮೀಟಿಂಗನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ ಏನಿದೆ ಅಂದರೆ ಈ 3 ತಾಲೂಕುಗಳು ಸಿರುಗುಪ್ಪ ಸಮೇತ ಸೇರಿಸ್ಕೊಂಡು ನಮಗೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಬ್ಬಾಗಲಾಗಿರುವಂಥ ನಮ್ಮ ಬಳ್ಳಾರಿಯಲ್ಲಿ ಇಲ್ಲಿಂದ ಮೆಗಾ ಡೈರಿ ಒಂದು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದೊಂದು ಜಿಲ್ಲೆಗೂ ಮುಂದೆ ನಾಳೆ ಬೆಳಿಗ್ಗೆ ಹಾಲು ಉತ್ಪನ್ನ ಜಾಸ್ತಿ ಆದಾಗ ಅಲ್ಲಿ ಕೂಡ ಮೆಗಾ ಡೈರಿಗಳು ಮಾಡ್ಕೊತಾರೆ. ಯಾಕಂದರೆ ಮೆಗಾ ಡೈರಿ ಮಾಡಲಿಕ್ಕೆ ಒಂದು ಇತಿಮಿತಿಗಳು ಬೇಕಾಗುತ್ತೆ. ಅದಕ್ಕೆ ಹಣಕಾಸಿನ ಭಾಳಷ್ಟು ಒದಗಿಸ್ಬೇಕಾಗುತ್ತೆ. ನಮ್ಮ ಅದೃಷ್ಟ ಏನಂದರೆ ಇವತ್ತು ಗಣಿ ಬಾಧಿತ ಪ್ರದೇಶಗಳಿಂದ ನಮಗೆ ಹಣ ಬರ್ತಾಯಿದೆ KMRC. ಅದರಲ್ಲಿ ಇವತ್ತು 84 ಕೋಟಿ ಇವತ್ತು ಮೀಸಲಿಟ್ಟಿದೆ. ಅದು ನನಗೆ ಬಹುಶಃ ಮುಂದಕ್ಕೆ ಇದನ್ನು ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಅಡ್ವಾನ್ಸ್ಡ್ ನಾವು ಒಂದು ಮೆಗಾ ಡೈರಿ ಮಾಡ್ತಾಯಿದ್ದೀವಿ. ಇಡೀ ದೇಶನೇ ಈ ಕಡೆ ತಿರುಗಿ ನೋಡುವಂಥ ಒಂದು ಮೆಗಾ ಡೈರಿ. ಇವತ್ತೇನು ಗುಜರಾತಲ್ಲಿ ಅಮೂಲ್ ಅವರು ಮಾಡಿದಾರಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡಬೇಕು ಅಂತೇಳಿ ಇಲ್ಲಿ ಹಾಲು ಉತ್ಪನ್ನ ಕೂಡ ಅದೇ ರೀತಿ ಮಾಡ್ತೀವಿ ನಾವು. ಇವತ್ತು KMRC ಮೂಲಕ ಅಂದರೆ ಗಣಿ ಬಾಧಿತ ಪ್ರದೇಶದ ಇವತ್ತು ಏನು ಅದರ ಮೂಲಕ ಹಣದಿಂದ ಸುಮಾರು 50 ಕೋಟಿ ರೂಪಾಯಿಯಿಂದ ಮೀಸಲಿಟ್ಟಿದ್ದೀವಿ. ಸಂಡೂರು ಭಾಗಕ್ಕೆ, ಬಳ್ಳಾರಿ ಗ್ರಾಮೀಣ ಭಾಗಕ್ಕೆ, ನಮ್ಮ ನಗರ ಭಾಗಕ್ಕೆ ಸುಮಾರು 11,000 ಹಸುಗಳನ್ನು ನಾವು ಇವಾಗ ಬರೋ ತಿಂಗಳಲ್ಲಿ ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಕೊಡಲಿಕ್ಕೆ. ಮುಖ್ಯಮಂತ್ರಿಯವ್ರ ಜೊತೆ ಕರ್ಕೊಂಡ್ಬಂದು ಇಲಾಖೆಯವ್ರನ್ನ ಕರ್ಕೊಂಡು ಬಂದು ಅದನ್ನು ಕೊಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಬಹುತೇಕ ಇವತ್ತು ಓವರ್ಸೈಟ್ ಅಥಾರಿಟಿ ಅವರು ಅಪ್ರೂವ್ ಮಾಡಿದ ಕೂಡಲೇ ಈ ಮೆಗಾ ಡೈರಿ ಮಾಡೋದಕ್ಕೂ ಅದಕ್ಕೂ ಎರಡಕ್ಕೂ ಹೊಂದಾಣಿಕೆ ಆಗುತ್ತೆ. ಇವತ್ತೇನು ನಮಗೆ ಒಂದು 20,000 30,000 ಲೀಟ್ರ್ ಇದ್ದರೆ ನಮಗೆ ಒಂದು ದಶಕದಲ್ಲಿನೇ ಇದನ್ನು 1.5 ಲಕ್ಷ ಲೀಟ್ರಿಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಬಳ್ಳಾರಿ ಮತ್ತು ಗ್ರಾಮಾಂತರ ಈ 2 ಭಾಗದಿಂದನೇ. ಇದು ನಮ್ಮ ಚಾಲೆಂಜ್ ಇದೆ, ನಮ್ಮ ಕನಸಿದೆ. ಇದನ್ನು ಅದಕ್ಕೆ ನಾವು ಮೆಗಾ ಡೈರಿ ಪ್ಲಾನ್ ಮಾಡಲೇಬೇಕು. ಅಲ್ಲಿ ಅಷ್ಟು ಹಾಲು ಉತ್ಪನ್ನ ಬಂದೇ ಬರುತ್ತೆ ಅಂಥೇಳಿ ನಾವೆಲ್ಲ ಒಂದು ದೊಡ್ಡ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ದೀವಿ. ಮುಂದಿನ ಪೀಳಿಗೆಗೆ, ಮುಂದಿನ ಹೈನುಗಾರಿಕೆಗೆ, ಮುಂದಿನ ರೈತರಿಗೆ ಇವತ್ತೇನು ರೈತರು ಭಾಳ ತಮ್ಮ ಬೆಳೆಗಳಿಗೆ ಅದನ್ನ ಸಂಸ್ಥೆ ಇದೆ ಅಂದರೆ ಅದು ನಮ್ಮ ನಂದಿನಿ ಅಲ್ಲಿ ಹೈನುಗಾರಿಕೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಾವು ಉತ್ತೇಜನ ನೀಡಿ ಅವರ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ
ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇವತ್ತೇನು ಮಹಿಳೆಯರನ್ನ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕಂತೇಳಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಬಹುಶಃ ಇನ್ನು ಬಹುತೇಕ ಮುಂದಿನ ದಿನಗಳಲ್ಲಿ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತೀವಿ. ಮುಂದೆ ಒಂದು ದಶಕದಲ್ಲಿಂದ ನಾವು ಇದನ್ನು ಖಂಡಿತವಾಗಿ ಕೂಡ ಒಂದು 2 ಲಕ್ಷ ಲೀಟ್ರಿಗೆ ಬರೀ ಗ್ರಾಮಾಂತರದಿಂದನೇ 2 ಲಕ್ಷ ಲೀಟ್ರಿಗೆ ಕಣ್ಣೂರಿಂದ ಬಳ್ಳಾರಿಯಿಂದ ಕಂಪ್ನಿಯಿಂದ 2 ಲಕ್ಷ ಲೀಟ್ರ್ ಕಲೆಕ್ಟ್ ಮಾಡುವಂಥದ್ದು ಉದ್ದೇಶ ಇದೆ. ಅದಕ್ಕೆ ಮೆಗಾ ಡೈರಿ ಕೂಡ ಇವತ್ತು ನಮ್ಮ ರಾಘಣ್ಣವರು ರಾಬಾಕ್ ಹೋಗಿ ಬಳ್ಳಾರಿಗೆ ನೀತಿ ಇದೆ ಅಂದರೆ ಅದನ್ನು ಇವತ್ತೇ ಮಾಡೋಣ ಅಂತೇಳಿ ಅಷ್ಟು ಉತ್ಸಾಹದಿಂದ ಇವತ್ತು ಕೆಲಸ ಮಾಡಿದ್ದಾರೆ. ನಮ್ಮ ರೈತರಿಗೆ ಬಂದಿರುವಂಥ ಒಂದು ಅದೃಷ್ಟ, ಈ ಭಾಗದ ರೈತರಿಗೆ ಹೈನುಗಾರಿಕೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇಡೀ ದೇಶ ನಮ್ಮ ಬಳ್ಳಾರಿಯ ಮೆಗಾ ಡೈರಿ ವ್ಯವಸ್ಥೆ ನಾವು ಮಾಡ್ತೀವಿ. ಬಟ್ ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದೀವಿ ಸರ್. ಬಟ್ ಇದಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಸರ್? ಇಲ್ಲ, ಖಂಡಿತವಾಗಿ. ಇದಕ್ಕೆ ನೋಡ್ರಿ, ಹಣಕಾಸಿನ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ ಇದಕ್ಕೆ ಒಂದು ಓವರ್ಸೈಟ್ ಅಥಾರಿಟಿ ಇದೆ, ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು, ಅದರಲ್ಲಿ ಅಪ್ರೂವ್ ಆಗಬೇಕು. ಇದಕ್ಕೆ KMRC ಮೂಲಕ ಇದನ್ನು ನಾವು ಹಣ ಒದಗಿಸ್ಬೇಕಂದ್ರೆ ಇಲ್ಲಿಗೆ NDDF ಮೂಲಕ ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಅವ್ರ ಕಡೆಯಿಂದ ಕೂಡ ಫಸ್ಟ್ ಬರ್ತಾರೆ ಅವರು ಸೆಂಟ್ರಲಿಂದ, ಅದು ಕೇಂದ್ರದ ವ್ಯಾಪ್ತಿಯಲ್ಲಿರುತ್ತೆ. ಅವ್ರು ಬಂದು ಫಸ್ಟ್ ನೋಡ್ತಾರೆ ಇಲ್ಲಿ ಅಷ್ಟು ಫೀಸಿಬಿಲಿಟಿ ಇದೆ ಅಂತ. ಅದನ್ನೆಲ್ಲ ನೋಡಿ ಮಾಡಲಿಕ್ಕೆ ಸುಮಾರು 1 ವರ್ಷ ಹಿಡಿತು. ಅದಕ್ಕೆ ಇಷ್ಟು ಟೈಮ್ ಹಿಡಿದಿದೆ. ಹಿಂದಿನ ಅಧ್ಯಕ್ಷರು ಏನಾದ್ರು ಅಡ್ಡಲಾಗ್ತಾರೆ? ಅವರು ನಮ್ಮ ಸ್ನೇಹಿತರೇ ಇದ್ದಾರೆ, ಅವ್ರಿಗೂ ಇದಕ್ಕೇನು ಸಂಬಂಧ ಇಲ್ಲ. ಇವತ್ತು ನೋಡು, ಇದೆಲ್ಲ ಎಲೆಕ್ಟೆಡ್ ಬಾಡಿಗಳಲ್ಲಿ ಒಬ್ಬರು ಅಧ್ಯಕ್ಷರು ಇವತ್ತು ಬರ್ತಾರೆ, ಇನ್ನೊಬ್ಬರು ಆಗ್ತಿರ್ತಾರೆ, ಅದನ್ನೆಲ್ಲ ಪ್ರಾಸೆಸ್ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.